ಏನಿದು ಹಿಂಗಾಗೋಯ್ತು? ಆಕ್ಸಿಡೆಂಟ್ ಮಾಡಿರೋದು ಸಿದ್ದು, ಅವನ ಬದಲಿಗೆ ವೆಂಕಿನ ಒಳಗಾಕ್ಸಿದೀವಿ. ಈ ವಿಷಯ ಏನಾರ ಅವ್ರ ಮನೆಯವ್ರಿಗೆ ಗೊತ್ತಾಗೋದ್ರೆ ಏನಪ್ಪ ಮಾಡೋದು? ಮೊದಲೇ ಆಕ್ಸಿಡೆಂಟ್ ಆಗಿರೋದು ಭಾವನಾ ಮದುವೆ ದಿವಸ. ಅವತ್ತು ವೆಂಕಿ ಅಲ್ಲೇ ಇದ್ದ. ಇದು ನಂಬಗಾದ್ರೂ ಇದ್ದತ? ತಲೆ ಚಿಟ್ ಅಂತಾಯ್ತಲ್ಲಪ್ಪ ದೇವ್ರೆ. ಏನು ನಂಬರ್ಗೌಡ, ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಲ್ಲ? ಆಗಿದ್ದಾಗೋಯ್ತು ಬಿಡ್ಲಾ, ಏನಾದರೂ ಮಾಡಿದ್ರೆ ಆಯಿತು. ನಿಮ್ಮ ಅವ್ವನೋ ಬೈತಾಳ್ಕಲ್ಲ, ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ 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 ತಲೆ ತಿಂತಾಳ್ಕಲ್ಲ. ಅದು ಯಾವ ರಾಶಿಲಿ ಹುಟ್ಟವಳ ಅವಳು? ನೀವು ಬಿಡೋಡ, ಅವಳೇನಾದರೂ ಅನುಮಾನದ ರಾಶಿಲಿ ಹುಟ್ಟಿಟ್ಬಿಟ್ಟವಳ ಹೆಂಗ್ಲಲ್ಲಿ? ಯಾಕ್ರಿ ತಲೆ ಮೇಲೇನೋ ಕಲ್ ಚಪ್ಪಡಿ ಬಿದ್ದವ್ರ ತರ ಕುತ್ಕೊಂಡಿದ್ದೀರಾ? ಏನಾಯ್ತು? ಏನೂ ಇಲ್ಲ ಕಣಮಿ, ಹಂಗೆ ಸುಮ್ಮನೆ ಕೂತ್ಕೊಂಡೆ ಅಷ್ಟೇ. ಏನೂ ಇಲ್ಲ. ಮೊದಲೆಲ್ಲ ನೀವಾಗ ನೀವೇ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ರಿ. ಆದರೆ ಈಗ ಹಾಗಲ್ಲ, ಎಲ್ಲಾದ್ರೂ ನನ್ನ ಹತ್ರ ಮುಚ್ಚಿಡ್ತೀರಾ. ಅದೇನಾಯ್ತು ಅಂತ ಹೇಳ್ಬಾರ್ದಾ? ಏನವಲ್ಲಿದು ನನ್ನ ಮಗ ಸುಮ್ಮನೆ ಕೂತಿದ್ರು ನೀವೇ ಏನೋ ಯೋಚನೆ ಮಾಡ್ತಾವನೆ ಅನ್ಕೊಂಡ್ಬಿಟ್ರಿ ಹೆಂಗವ? ಏನಿಲ್ಲ ಮಾವ, ನಾನೇನು ಇವ್ರನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನ. ಇವ್ರು ಯಾವಾಗ ಗರ ಬಡ್ದವ್ರ ಥರ ಇರ್ತಾರೆ, ಯಾವಾಗ ಲವ್ಲವ್ಕೆಯಿಂದ ಇರ್ತಾರೆ, ನನಗೆಲ್ಲ ಗೊತ್ತಾಗುತ್ತೆ. ನೀಲು ಏನು ಇಲ್ಲ ಅಂತ ಹೇಳದ್ನಲ್ಲ, ಅಪ್ಪಯಿಂದವು ಏನೋ ಬೇರೆ ವಿಷಯ ಮಾತಾಡ್ತಾ ಇದ್ರಿ ಅಷ್ಟೇಯ. ಏನೋ ನೀವು ಹೇಳಿದ್ದನ್ನ ನಾವೆಲ್ಲ ನಂಬ್ಕೋಬೇಕು ಅಷ್ಟೇ. ಮರಗೌಡ, ಯಾಕಲ ಹಿಂಗೆ ಕೂತಿದ್ದಿಲ್ಲ? ಅಲ್ಲ ಕಣ, ಈ ದಿವಸ ನಾನು ಸಿದ್ದೇಗೌಡಂಗೆ ಹೇಳಿದ್ದೆ, ಈಗ ನಿನಗೆ ಹೇಳ್ಬೇಕಲ್ಲ? ಅಲ್ಲ ಕಣ, ಮನೇಲಿ ಹೊಸ ನಗ್ನಗ್ತಾ ಲವ್ಲವಕ್ಕೆ ಅಂತ ಇರಲಿಲ್ಲ. ಏನಪ್ಪ, ಆ ವೆಂಕಿನ ಜೈಲಿಂದ ಬಿಡಿಸ್ಬೇಕು ಆಟೆ ತಾನೆ, ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಕಲ. ನೀನು ಮನೇಲಿ ಲವ್ಲವಕ್ಕೆ ನಗ್ನಗ್ತಾ ಇರಲ್ಲ ರೀ. ಲೇ, ಈ ಮನೆ ಹೆಂಗಸರು ಕಿವಿ ಸರಿ ಇಲ್ಲ ಕಲ, ನಾವು ಏನೇ ಮಾತಾಡಿದ್ರು ಹಂಗೆ ಅಂತ ಹಿಡ್ಕೊಂಡ್ಬಿಡ್ತವೆ. ಇವು ಹೊರಗಡೆ ಜನಗಳಿಗಿಂತ ಈ ಮನೆ ಹೆಂಗಸರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಕಲ. ಲವ್ ಲವ್ಕಿಂತ ನಗ್ನಗ್ತಾ ಇರಲ್ಲ ಅಲ್ಲಿ ಹೊರಗಡೆ ಇಲ್ಲಿದೆ.